Hello friends, welcome back. I am Shimurthy from Student of Interface College, Davanagere. Today topics is Introduction to Strings, Reading and Writing of Strings. ನಾವು ಸ್ಟ್ರಿಂಗ್ನ ಯಾವ ರೀತಿ ರೀಡ್ ಮಾಡ್ತೀವಿ ಮತ್ತು ರೈಟ್ ಮಾಡ್ತೀವಿ ಅಂತ ನಾವು ನೋಡ್ತಾ ಹೋಗೋಣ ಸ್ಟ್ರಿಂಗ್ಸ್ ಬಗ್ಗೆ. ಇಂಟ್ರೊಡಕ್ಷನ್ ಟು ಸ್ಟ್ರಿಂಗ್ಸ್. ಸ್ಟ್ರಿಂಗ್ಸ್ ಈಸ್ ಎ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್. ಅದು ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ಸ್ ಇರುತ್ತೆ ವಿಚ್ ಆರ್ ಎನ್ಕ್ಲೋಸ್ಡ್ ವಿತ್ ಇನ್ ಡಬಲ್ ಕೋಟ್ಸು. ಆ ಸೀಕ್ವೆನ್ಸ್ ಆಫ್ ಕ್ಯಾರೆಕ್ಟರ್ ಎನ್ಕ್ಲೋಸ್ ಆಗಿರುತ್ತೆ ಯಾವ ರೀತಿ ಅಂದರೆ ಡಬಲ್ ಕೋಟ್ಸು. ಆ ಕಡೆ ಈ ಕಡೆ ಡಬಲ್ ಕೋಟ್ಸ್ ಆಗಿ ಏನು ಎನ್ಕ್ಲೋಸ್ ಆಗಿರ್ತದೆ. ಕ್ಯಾರೆಕ್ಟರ್ಸ್ ಮೇ ಬಿ ಇನ್ಕ್ಲೂಡ್ ಆಲ್ಫಾಬೆಟ್ಸ್ ಆಗಿರ್ಬೋದು, ಡಿಜಿಟ್ಸ್ ಆಗಿರ್ಬೋದು, ಮತ್ತು ಸ್ಪೆಷಲ್ ಸಿಂಬಲ್ಸ್ ಕೂಡ ನಾವು ಇನ್ಕ್ಲೂಡ್ ಮಾಡ್ತಾ ಹೋಗ್ಬೋದು. ಇನ್ ಸಿ ಪ್ರೋಗ್ರಾಮಿಂಗ್ ಸ್ಟ್ರಿಂಗ್ಸ್ ಆರ್ ರೆಪ್ರೆಸೆಂಟೆಡ್ ಬೈ ಯೂಸಿಂಗ್ ಕ್ಯಾರೆಕ್ಟರ್ ಅರೇ. ನಾವು ಸ್ಟ್ರಿಂಗ್ಸ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ ಅಂದರೆ ಕ್ಯಾರೆಕ್ಟರ್ ಅರೇಯಿಂದ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಸ್ಟ್ರಿಂಗ್ಸ್ ಆರ್ ಎಂಡೆಡ್ ಬೈ /0. /0 ಇಂದ ನಾವು ಸ್ಟ್ರಿಂಗ್ಸ್ನ ಎಂಡ್ ಮಾಡ್ತಾ ಹೋಗ್ತೀವಿ. /0 ಆಕ್ಟ್ಸ್ ಆಸ್ ಎ ಎಂಡ್ ರೆಫರೆನ್ಸ್ ಅಂಡ್ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ನಲ್ ಕ್ಯಾರೆಕ್ಟರ್. ಅನ್ನು ಎಂಡ್ ರೆಫರೆನ್ಸ್ ಆಗಿ ಕೂಡ ವರ್ಕ್ ಆಗುತ್ತೆ ಮತ್ತು ನಲ್ ಕ್ಯಾರೆಕ್ಟರ್ ಅಂತ ನಾವು ಕರಿತಾ ಹೋಗ್ತೀವಿ. ಸ್ಟ್ರಿಂಗ್ಸ್ ಕ್ಯಾನ್ ಬಿ ಹ್ಯಾಂಡ್ಲ್ಡ್ ಆರ್ ಆಪರೇಟೆಡ್ ಬೈ ಬಿಲ್ಟ್ ಇನ್ ಫಂಕ್ಷನ್ಸ್ ವಿಚ್ ಆರ್ ಅವೈಲೇಬಲ್ ಇನ್ string.h ಹೆಡರ್ ಫೈಲ್. ನಾವು ಸ್ಟ್ರಿಂಗ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀವಿ ಮತ್ತು ಆಪರೇಟ್ ಮಾಡ್ತೀವಿ ಅಂತಂತಂದರೆ ಅದಕ್ಕೆ ಒಂದು ಫಂಕ್ಷನ್ ಇದೆ. ಆ ಫಂಕ್ಷನ್ನು ವಿಚ್ ಆರ್ ಯಾವ್ಯಾವ ಫಂಕ್ಷನ್ಸ್ ಇದ್ದಾವೆ ಅವೆಲ್ಲ ಯಾವುದ್ರಾಗೆ ಅವೈಲಬಲ್ ಆಗಿರ್ತವೆ ಅಂದರೆ string.h ಹೆಡರ್ ಫೈಲ್ ಒಳಗೆ ಅವೈಲಬಲ್ ಆಗಿರುತ್ತೆ. ಅಂದರೆ ಅವೆಲ್ಲ ಪ್ರೀಡಿಫೈನ್, ಸರಿನಾ. 3 ways ಟು ರೀಡಿಂಗ್ ಸ್ಟ್ರಿಂಗ್ಸ್. ಸ್ಕ್ಯಾನ್ ಆಫ್ ಆಗಿರ್ಬೋದು, ಗೆಟ್ ಕ್ಯಾರ್ ಆಗಿರ್ಬೋದು, ಗೆಟ್ಸ್ ಆಗಿರ್ಬೋದು. ನಾವು ಫಸ್ಟ್ ಸ್ಕ್ಯಾನ್ ಆಫ್ ನೋಡ್ತಾ ಹೋಗೋಣ, ಸರಿನಾ. ದ ಸ್ಕ್ಯಾನ್ ಆಫ್ ಫಂಕ್ಷನ್ ಇನ್ ಸಿ ಈಸ್ ಯೂಸ್ಡ್ ಟು ರೀಡ್ ಇನ್ಪುಟ್ ಫ್ರಮ್ ದಿ ಯೂಸರ್. ಅಂದರೆ ಸ್ಕ್ಯಾನ್ ಆಫ್ ಏನು ಮಾಡುತ್ತೆ ಅಂದರೆ ಯೂಸರಿಂದ ರೀಡ್ ಮಾಡ್ತಾ ಹೋಗುತ್ತೆ, ಸರಿನಾ. ಇಟ್ ಕ್ಯಾನ್ ಬಿ ಯೂಸ್ಡ್ ಟು ರೀಡ್ ಅ ಸ್ಟ್ರಿಂಗ್. ಅಂದರೆ ನಾವು ಸ್ಟ್ರಿಂಗ್ನ ರೀಡ್ ಮಾಡೋಕ್ಕೆ ಯೂಸ್ ಮಾಡ್ಕೊಬೋದು. ಸ್ಕ್ಯಾನ್ ಆಫ್ ರೀಡ್ಸ್ ದ ಸ್ಟ್ರಿಂಗ್ ಫ್ರಮ್ ದಿ ಸ್ಟ್ಯಾಂಡರ್ಡ್ ಔಟ್ಪುಟ್ ಫ್ರಮ್ ದಿ ವೈಟ್ ಸ್ಪೇಸ್ ಇನ್ ಇಸ್ ಎನ್ಕೌಂಟರ್ಡ್. ಅಂತಂದರೆ ಸ್ಕ್ಯಾನ್ ಆಫ್ ಯಾವ ರೀತಿ ರೀಡ್ ಮಾಡುತ್ತೆ ಅಂತಂದರೆ ನಾವು ಇವಾಗ ICCA ಸ್ಪೇಸ್ ದಾವಣಗೆರೆ ಅಂತ ಕೊಟ್ಟರೆ ನಾವೇನಾಗುತ್ತೆ ಅಂದರೆ ಓನ್ಲಿ ICCA ಮಾತ್ರ ಪ್ರಿಂಟ್ ಆಗುತ್ತೆ. ಸ್ಪೇಸ್ ಬಂತು ಅಂತಂತಂದ್ರೆ ಏನಾಗುತ್ತೆ, ಎನ್ಕೌಂಟರ್ ಆಗುತ್ತೆ, ಅಲ್ಲಿ ಅಂದರೆ ಸ್ಟಾಪ್ ಆಗುತ್ತೆ ಅಂತ ಹೇಳ್ತಾ ಹೋಗ್ಬೋದು. ಸಿಂಟ್ಯಾಕ್ಸ್ ನೋಡೋದಾದರೆ ಸ್ಕ್ಯಾನ್ ಆಫು ಇಲ್ಲಿ ಸ್ಪೆಸಿಫೈರ್ ಹಾಕಿವಿ ಮತ್ತು ಸ್ಟ್ರಿಂಗ್ ನೇಮ್ ಕೊಡ್ತಾ ಹೋಗ್ತೀವಿ, ಸರಿನಾ. ಥ್ರೂ ಗೆಟ್ ಕ್ಯಾರ್ ನೋಡೋದಾದರೆ ದ ಗೆಟ್ ಕ್ಯಾರ್ ಫಂಕ್ಷನ್ ಇನ್ ಸಿ ರೀಡ್ಸ್ ಅ ಸಿಂಗಲ್ ಕ್ಯಾರೆಕ್ಟರ್ ಫ್ರಮ್ ದಿ ಸ್ಟ್ಯಾಂಡರ್ಡ್ ಔಟ್ಪುಟ್. ಅಂದರೆ ಗೆಟ್ ಕ್ಯಾರ್ ಅಂದರೆ ಓನ್ಲಿ ಸಿಂಗಲ್ ಕ್ಯಾರೆಕ್ಟರ್ ನಾವು ಏನು ಮಾಡ್ತೀವಿ, ರೀಡ್ ಮಾಡ್ತಾ ಹೋಗ್ತೀವಿ. ಟು ರೀಡ್ ಅ ಸ್ಟ್ರಿಂಗ್ ಯೂಸಿಂಗ್ ಗೆಟ್ ಕ್ಯಾರ್ ವಿ ನೀಡ್ ಟು ರಿಪೀಟೆಡ್ಲಿ ಕಾಲ್ ಗೆಟ್ ಕ್ಯಾರ್ ಅಂಟಿಲ್ ವಿ ಎನ್ಕೌಂಟರ್ ಅ ನ್ಯೂ ಲೈನ್. ನಾವು ಗೆಟ್ ಕ್ಯಾರ್ ಅನ್ನೋದನ್ನ ನಾವು ಕಂಟಿನ್ಯೂಸ್ ಆಗಿ ಕಾಲ್ ಮಾಡ್ತಾ ಹೋಗಬೇಕು ಅಲ್ಲಿ ನ್ಯೂ ಲೈನಿಗೆ ಬರೋ ತನಕ. ಓವರ್ ನಲ್ ಕ್ಯಾರೆಕ್ಟರ್ನ /0 ಬರೋ ಮಟ್ಟ ನಾವು ಗೆಟ್ ಕ್ಯಾರ್ನ ಕಾಲ್ ಮಾಡ್ತಾ ಹೋಗ್ಬೇಕು. ವಿ ಕ್ಯಾನ್ ಯೂಸ್ ಅ ಲೂಪ್ ವಿತ್ ಅ ಗೆಟ್ ಕ್ಯಾರ್ ಟು ರೀಡ್ ಅ ಮಲ್ಟಿಪಲ್ ಕ್ಯಾರೆಕ್ಟರ್ಸ್ ಫಂಡ್ ಫಾರ್ಮ್ ಅ ಸ್ಟ್ರಿಂಗ್. ನಾವು ಲೂಪ್ಸ್, ಫಾರ್ ಲೂಪ್ ಆಗಿರೋ, ವೈಲ್ ಲೂಪ್, ಡು ವೈಲ್ ಯಾವುದಾದ್ರು ಯೂಸ್ ಮಾಡಿಕೊಂಡು ನಾವು ಸ್ಟ್ರಿಂಗ್ನ ಅಂದರೆ ಎಲ್ಲ ಅಷ್ಟು ಸ್ಟ್ರಿಂಗ್ನ ರೀಡ್ ಮಾಡ್ತಾ ಹೋಗ್ಬೋದು. ಇದೊಂದು ಸಿಂಟ್ಯಾಕ್ಸ್ ನೋಡೋದಾದರೆ ಇಂಟ್ ಗೆಟ್ ಕ್ಯಾರ್ ವಾಯ್ಡ್. ನಾವು ಇದ್ರೊಳಗೆ ವಾಯ್ಡ್ ಅಂತ ಯಾಕೆ ಕೊಟ್ಟಿವಿ ಅಂದರೆ ಏನು ಇದರ ಆರ್ಗ್ಯುಮೆಂಟೇ ತಗೊಳೋದಲ್ಲ ಇದು. ಇಲ್ಲಿ ನೋಡ್ಬೋದು, ನೋಟು ದ ಫಂಕ್ಷನ್ ಟೆಕ್ಸ್ ನಾವು ಆರ್ಗ್ಯುಮೆಂಟ್ಸ್ನ ತಗೊಳ್ಳೋ ಅಂತ ಹೇಳ್ತಾ ಇದೆ. ಗೆಟ್ಸ್ ನೋಡ್ಬೋದು, ಇಲ್ಲಿ ಗೆಟ್ಸ್ ಫಂಕ್ಷನ್ ಈಸ್ ಇನ್ ಸಿ ಯೂಸ್ ಟು ರೀಡ್ ಅ ಸ್ಟ್ರಿಂಗ್ ಫ್ರಮ್ ಯೂಸರ್ ಕಡೆಯಿಂದ ರೀಡ್ ಮಾಡ್ತಾ ಹೋಗುತ್ತೆ. ಅಕ್ಸೆಪ್ಟ್ ದ ಸ್ಪೇಸು ದಿಸ್ ಮೇಕ್ಸ್ ಅ ಗೆಟ್ಸ್ ಫ್ಲೆಕ್ಸಿಬಲ್ ದ್ಯಾನ್ ಸ್ಕ್ಯಾನ್ ಆಫ್ಗಿಂತ ಫ್ಲೆಕ್ಸಿಬಲ್ ಆಗಿರುತ್ತೆ ಗೆಟ್ಸು. ನಾವು ICCA ಸ್ಪೇಸ್ ದಾವಣಗೆರೆ ಅಂತ ಕೊಟ್ಟರು ಕೂಡ ICCA ದಾವಣಗೆರೆ ಅಂತ ಪ್ರಿಂಟ್ ಮಾಡುತ್ತೆ. ಇದು ಒಂದು ಇದು ಗೆಟ್ಸ್ದು ಗುಣ, ಸರಿನಾ. ಸಿಂಟ್ಯಾಕ್ಸ್ ನೋಡೋದಾದರೆ ಗೆಟ್ಸ್ದು ಇಲ್ಲಿ ನಾವು ಅರೇ ನೇಮ್ ಕೊಡ್ತಾ ಹೋಗ್ತೀವಿ, ಸರಿನಾ. 3 ways ಆಫ್ ರೈಟಿಂಗ್ ಸ್ಟ್ರಿಂಗ್ಸ್. ರೈಟ್ ಮಾಡೋಕ್ಕೆ ಯಾವ್ಯಾವ ಅಂದರೆ ಪ್ರಿಂಟ್ ಎಫ್ ಆಗಿರ್ಬೋದು, ಪುಟ್ಸ್ ಆಗಿರ್ಬೋದು. ಪ್ರಿಂಟ್ ಎಫ್ ಅಂದರೆ ಪ್ರಿಂಟ್ ಎಫ್ ಫಂಕ್ಷನ್ ಈಸ್ ಎ ಫಂಡಮೆಂಟಲ್ ಟೂಲ್ ಫಾರ್ ಔಟ್ಪುಟ್ಟಿಗೆ ಅಂತಲೇ ಫಂಡಮೆಂಟಲ್ ಟೂಲ್ ಅಂತ ನಾವು ಯಾವ್ದು ಕರಿಕೊಂಡು ಪ್ರಿಂಟ್ ಎಫ್ ಅಂತ ಕರಿತಾ ಹೋಗ್ತೀವಿ. ವಿ ಕ್ಯಾನ್ ಯೂಸ್ ಪ್ರಿಂಟ್ ಎಫ್ ಟು ರೈಟ್ ದ ಸ್ಟ್ರಿಂಗ್ ಆನ್ ದಿ ಸ್ಕ್ರೀನಲ್ಲಿ ಬರೋಕ್ಕೋಸ್ಕರ ನಾವೆಂತ ಮಾಡ್ತೀವಿ, ಪ್ರಿಂಟ್ ಎಫ್ನ ಕೊಡ್ತಾ ಹೋಗ್ತೀವಿ, ಸರಿನಾ. ಡಾಟಾ ಟೈಪ್ ಸ್ಪೆಸಿಫೈರ್ % ನೀಡ್ಸ್ ಟು ಬಿ ಯೂಸ್ಡ್ ಟು ಸ್ಪೆಸಿಫೈ ದ ಸ್ಟ್ರಿಂಗ್ ಕಾಂಟೆಕ್ಟ್. ಅಂದರೆ ಪ್ರಿಂಟ್ ಎಫ್ ಒಳಗೆ ನಾವು %s ಕೊಡ್ತಾ ಹೋಗಬೇಕು. ಯಾಕೆ ಅಂತಂತಂದರೆ ಸ್ಪೆಸಿಫೈ ಮಾಡೋಕ್ಕೆ ಸ್ಟ್ರಿಂಗ್ನ ಕಾಂಟೆಕ್ಟ್ ಅಂತ. ಸಿಂಟ್ಯಾಕ್ಸ್ ನೋಡೋದಾದರೆ ಪ್ರಿಂಟ್ ಎಫ್ %s ಇಲ್ಲಿ ಸ್ಟ್ರಿಂಗ್ ನೇಮ್, ಇದು ಸ್ಪೆಸಿಫೈರ್ ಅಂತ ಹೇಳ್ತಾ ಹೋಗ್ತೀವಿ ಸ್ಟ್ರಿಂಗ್ದು. ಥ್ರೂ ಪುಟ್ ಕೇರ್ ನೋಡೋದಾದರೆ ದ ಪುಟ್ ಕೇರ್ ಫಂಕ್ಷನ್ ಈಸ್ ಯೂಸ್ಡ್ ಟು ರೈಟ್ ಅ ಸಿಂಗಲ್ ಕ್ಯಾರೆಕ್ಟರ್ ಟು ದ ಸ್ಟ್ಯಾಂಡರ್ಡ್ ಔಟ್ಪುಟ್. ಅಂದರೆ ಸಿಂಗಲ್ ಕ್ಯಾರೆಕ್ಟರ್ನ ಪ್ರಿಂಟ್ ಮಾಡ್ತಾ ಹೋಗುತ್ತೆ. ಇಟ್ ಕ್ಯಾನ್ ಬಿ ಯೂಸ್ಡ್ ಟು ರೈಟ್ ಅ ಇಂಡಿವಿಜುವಲ್ ಕ್ಯಾರೆಕ್ಟರ್ ಆಫ್ ದಿ ಸ್ಟ್ರಿಂಗ್ ಬಟ್ ಡಸ್ ನಾಟ್ ಡೈರೆಕ್ಟ್ಲಿ ಪ್ರಿಂಟ್ ಎಂಟೈರ್ ಸ್ಟ್ರಿಂಗ್. ಅಂದರೆ ಒಂದೊಂದೇ ಕ್ಯಾರೆಕ್ಟರ್ನ ಪ್ರಿಂಟ್ ಮಾಡ್ತಾ ಹೋಗುತ್ತೆ, ಒಂದೇ ಸತಿ ಎಲ್ಲ ಸ್ಟ್ರಿಂಗ್ನು ಪ್ರಿಂಟ್ ಮಾಡ್ತಾ ಹೋಗಲ್ಲ ಅಂತ ಹೇಳ್ತಾ ಹೋಗುತ್ತೆ. ಸಿಂಟ್ಯಾಕ್ಸ್ ನೋಡೋದಾದ್ರೆ ಪುಟ್ ಕ್ಯಾರು ಇಲ್ಲಿ ಕ್ಯಾರೆಕ್ಟರ್ ಕೊಡ್ತಾ ಹೋಗ್ತೀವಿ, ಸರಿನಾ. ನಾವು ಯಾವ ಯೂಸ್ ಮಾಡ್ತೀವಿ ಅದು ಥ್ರೂ ಪುಟ್ಸ್. The C library functions puts writes a string to screen up the ಬಟ್ ನಾಟ್ ಇನ್ಕ್ಲೂಡಿಂಗ್ ದ ನಲ್ ಕ್ಯಾರೆಕ್ಟರ್. ನಲ್ ಕ್ಯಾರೆಕ್ಟರ್ ಎಲ್ಲಿರುತ್ತೋ ಅದು ಏನು ಮಾಡುತ್ತೆ, ಇನ್ಕ್ಲೂಡ್ ಮಾಡ್ತಾ ಹೋಗಲ್ಲ, ಸರಿನಾ. ಸಿಂಟ್ಯಾಕ್ಸು ಪುಟ್ಸ್ ಸ್ಟ್ರಿಂಗ್ ನೇಮ್. ಇದಕ್ಕೆ ಎಕ್ಸಾಂಪಲ್ ಪ್ರೋಗ್ರಾಮ್ ನೋಡ್ತಾ ಹೋದರೆ ಗೊತ್ತಾಗುತ್ತೆ.
ಇಲ್ಲಿ ನೋಡ್ಬೋದು ರೀಡಿಂಗ್ ಕ್ಯಾರೆಕ್ಟರ್ ಥ್ರೂ ಸ್ಕ್ಯಾನ್ ಆಫ್. ನಾವು ಸ್ಕ್ಯಾನ್ ಆಫಲ್ಲಿ ನೋಡ್ತಾ ಹೋಗ್ತಿದ್ವಿ, ಸರಿನಾ. ಇಲ್ಲಿ ನೋಡ್ಬೋದು ಯಾವ ರೀತಿ ರೀಡ್ ಆಗುತ್ತೆ ಅಲ್ಲಿ ಸ್ಕ್ಯಾನ್ ಮಾಡ್ತಾ ಹೋಗಿದ್ವಿ. ನಾವು ಕೊಟ್ಟಿರೋದು ಕ್ಯಾರೆಕ್ಟರ್ ಅರೇ ಅಂದರೆ, ಸರಿನಾ. ರನ್ ಮಾಡಿದ್ರೆ ಗೊತ್ತಾಗುತ್ತೆ ನೋಡ್ರಿ. ಎಂಟರ್ ಕ್ಯಾರೆಕ್ಟರ್ ಅಂತ ಕೇಳ್ತಾ ಇದೆ. ಇಲ್ಲಿ ಸ್ಪೇಸ್ ಕೊಟ್ಟು ಮತ್ತೆ ಇದನ್ನು SDF ಅಂತ ಹೊಡೆದೀನಿ. ನೋಡ್ಬೋದು HISA ಅಷ್ಟೇ ಪ್ರಿಂಟ್ ಆಗಿದೆ, ಸರಿನಾ. ಸ್ಪೇಸ್ ಅಂತ ಎನ್ಕೌಂಟರ್ ಆಗಿತ್ತು ಇದು ಯಾವ ರೀತಿ ಅಂದರೆ ಸ್ಕ್ಯಾನ್ ಆಫ್ದು, ಸರಿನಾ. ನೆಕ್ಸ್ಟ್ ನಾವು ರೀಡಿಂಗ ಕ್ಯಾರೆಕ್ಟರ್ ಥ್ರೂ ಗೆಟ್ಸ್ ಅಂತ ಹೇಳ್ತಾ ಹೋಗ್ಬೋದು, ಸರಿನಾ. ಗೆಟ್ಸ್ನಾಗೆ ನಾವು ರೀಡ್ ಮಾಡ್ತಾ ಹೋಗ್ತಿದ್ವಿ. ಎಂಟರ್ ನೇಮು ಇದು ಅರೆ ತಗೊಂಡಿವಿ ಪ್ರಿಂಟ್ ಎಫ್, ಮತ್ತು ಗೆಟ್ಸಲ್ಲಿ ಬರೀ ನೇಮ್ ಅಂತ ಕೊಟ್ಟಿವಿ. ಅಲ್ಲಿ ಇದ್ರಾಗೆ ಸ್ಪೆಸಿಫೈಯರ್ ಬರಲ್ಲ, ಸರಿನಾ. ನೋಡ್ಬೋದು ಗೆಟ್ಸ್ ರೀಡ್ ಮಾಡೋದಕ್ಕೆ ಅಷ್ಟೇ. ಇಲ್ಲಿ ಬರುತ್ತೆ ಪ್ರಿಂಟ್ ಎಫ್ ಅಲ್ಲಾಗಿ ಪರ್ಸೆಂಟೇಜ್. ರನ್ ಮಾಡಿದ್ರೆ ಗೊತ್ತಾಗುತ್ತೆ, ಸರಿನಾ. ನೋಡ್ಬೋದು ICCA DVG ಅಂತ ಕೊಟ್ಟೆ. ICCA DVG ಅಂತಲೂ ಪ್ರಿಂಟ್ ಆಗಿದೆ. ಯಾಕೆಂತಂದರೆ ಗೆಟ್ಸ್ ಇದೆಯಲ್ಲ, ಸ್ಪೇಸ್ನು ರೀಡ್ ಮಾಡ್ತಾ ಹೋಗುತ್ತೆ. ಇದ್ರದ್ದು ಗೆಟ್ಸಿಂದ ಇದಾಗ್ತದೆ, ಸರಿನಾ. ನೋಡೋಣ ಪ್ರಿಂಟಿಂಗ್ ನೋಡಿ. ಪ್ರಿಂಟಿಂಗ್ ದ ಕ್ಯಾರೆಕ್ಟರ್ ಯೂಸಿಂಗ್ ಪ್ರಿಂಟ್ ಎಫ್ನ ನಾವು ಯಾವ ರೀತಿ ಪ್ರಿಂಟ್ ಮಾಡುತ್ತೆ ಸ್ಟ್ರಿಂಗ್ ಅಂತ ನೋಡ್ತಾ ಹೋಗೋಣ. ಪ್ರಿಂಟ್ ಎಫ್ ಎಂಟರ್ ದ ನೇಮ್ ಅಂತ ಕೇಳ್ತಿದ್ವಿ. ಇಲ್ಲಿ ಸ್ಕ್ಯಾನ್ ಮಾಡ್ಕೊಂಡ್ವಿ, ಆ ನೇಮ್ನೇ ನಾವು ಪ್ರಿಂಟ್ ಮಾಡೋ ಅಂತ ಹೇಳ್ತಿದ್ವಿ. ಎಂಟರ್ಡ್ ನೇಮ್ ಯಾವುದು ಅಂತಂತಂದರೆ ನಾವು ಇಲ್ಲಿ ಸ್ಕ್ಯಾನ್ ಮಾಡಿರ್ತೀವಲ್ಲ ಆ ನೇಮ್ನ ರನ್ ಮಾಡಿದರೆ ಗೊತ್ತಾಗುತ್ತೆ ಯಾವ ರೀತಿ ಇದೆ ಅಂತ. ನೋಡ್ಬೋದು ICCA DVG ಅಂತ ಕೊಟ್ಟೆ. ICCA ಅಷ್ಟೇ ಪ್ರಿಂಟ್ ಆಯಿತು. ಯಾಕೆಂದರೆ ನಾವು ಇಲ್ಲಿ ಕೊಟ್ಟಿರೋದು ಸ್ಕ್ಯಾನ್ ಎಫು, ಸರಿನಾ. ಬರೀ ಸ್ಕ್ಯಾನ್ ಮಾಡ್ತಾ ಇದೆ, ಯಾವುದನ್ನ ಸ್ಪೇಸ್ ಕೊಟ್ಟ ತಕ್ಷಣ ಎನ್ಕೌಂಟರ್ ಆಗ್ತಿದೆ ಅಂತ ನಾವು ಹೇಳ್ತಾ ಇದ್ದೀವಿ. ಪ್ರಿಂಟ್ ಆಗಿದೆ, ಸರಿನಾ. ಈ ರೀತಿ ಪ್ರಿಂಟ್ ಎಫು ವರ್ಕ್ ಆಗುತ್ತೆ. ನೆಕ್ಸ್ಟ್ ಯಾವುದು ಪುಟ್ಸ್ ಇದೆ. ಪುಟ್ಸನ್ನು ನೋಡಿದ್ರೆ ಇವತ್ತಿನ ಕ್ಲಾಸ್ ಮುಗ್ದಂಗೆ ನೋಡ್ಬೋದು. ಪುಟ್ಸಲ್ಲಿ ಕೊಟ್ಟಿವಿ, ನಾವು ಸ್ಕ್ಯಾನ್ ಮಾಡ್ಕೊತೀವಿ. ಗೆಟ್ಸ್ದಿಂದ ಸ್ಕ್ಯಾನ್ ಮಾಡ್ಕೊತಾ ಇದೀವಿ, ಸರಿನಾ. ಪ್ರಿಂಟ್ ಎಫ್ ಎಂಟರ್ಡ್ ನೇಮ್ ಅಂತ ಕೊಟ್ಟಿವಿ ಅಷ್ಟೇ. ನಾವಿಲ್ಲೇನು ಇಲ್ಲೇ ಪ್ರಿಂಟ್ ಮಾಡ್ತಿಲ್ಲ, ಇಲ್ಲಿ ಪುಟ್ಸಲ್ಲಿ ಪ್ರಿಂಟ್ ಮಾಡ್ತಾ ಇದೀವಿ. ನೋಡ್ಬೋದು ಬರೀ ಕ್ಯಾರೆಕ್ಟರ್ ತಂದಿದೆ, ಸರಿನಾ. ರನ್ ಮಾಡಿದ್ರೆ ಗೊತ್ತಾಗುತ್ತೆ ಎಂಟರ್ಡ್ ನೇಮ್ ICCA DVG. ನೋಡ್ಬೋದು ICCA DVG ಅಂತ ಪ್ರಿಂಟ್ ಆಗಿದೆ. ಪುಟ್ಸ್ ಅಂತಂತಾರೆ ಗೆಟ್ಸ್ ಯೂಸ್ ಮಾಡ್ಕೊಂಡಿವಿ. ಸ್ಕ್ಯಾನ್ ಎಫ್ ಯೂಸ್ ಮಾಡಿದರೆ ಬರೀ ICCA ಅಂತ ಪ್ರಿಂಟ್ ಆಗೋದು, ಸರಿನಾ. ಈ ರೀತಿ ರೀಡಿಂಗ್ ಆ್ಯಂಡ್ ರೈಟಿಂಗ್ ದ ಸ್ಟ್ರಿಂಗ್ಸ್ ಅಂತ ಹೇಳ್ತಾ ಹೋಗ್ಬೋದು, ಸರಿನಾ. ಸೊ ಥ್ಯಾಂಕ್ ಯು ಗೈಸ್ ಫಾರ್ ವಾಚಿಂಗ್.